ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನೆ ಬಂತಂದಾನೆ ಯಾವೂರಾನೆ ಛೇ, ಹೇಗಾದರೂ ಮಾಡಿ ನನ್ನ ಮೊಮ್ಮಗುನ ಈ ಡ್ರೈವರಿಂದ ದೂರ ಇಡಬೇಕು ಅಂದರೆ ಆಗ್ತಾನೇ ಇಲ್ವಲ್ಲ. ಇಷ್ಟು ದಿನ ಆ ಆದಿ ಪಾರ್ವತಿಗೆ ಅಂಟ್ಕೊಂಡಿತ್ತು, ಅದನ್ನು ಹೇಗೋ ಮಾಡಿ ತಪ್ಪಿಸಿದಾಯ್ತು. ಆದರೆ ಈಗ ನನ್ನ ಮೊಮ್ಮಗುನ ಈ ಡ್ರೈವರಿಂದ ಹೇಗೆ ದೂರ ಮಾಡಲಿ? ಓ, ಜರ್ನಿ ಬಂದ್ಲು. ಈಗೇನಪ್ಪ ಮಾಡೋದು? ಯಾಕೆ ಹೋಗಂದ ನನ್ನ ಇಳಿಸಿ ತಾತ. ಮಮ್ಮಿ ಏನಾಯ್ತು? ನೋಡ್ತಿದ್ಯಾ? ಏನಾಯ್ತು ಕಂದ ನಿಂಗೆ? ಏನು ಮಜಲ್ ನಿನ್ನ ಹಾಕಿ ಕೇಳ್ತಾ ಇದೀಯಾ? ಅಲ್ಲ, ಮಗು ಬಿದ್ದಿದ್ದು ನಿಂಗೆ ಕಾಣಿಸ್ಲಿಲ್ವಾ? ಏನಯ್ಯ ನೀನು ಮಗುನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹೇಗೆ? ಲಕ್ಷ್ಮೀ ಪುಟ್ಟ, ನಿನಗೇನು ಆಗಿಲ್ಲ ಅಲ್ವಾ ಕಂದ? ಅಯ್ಯೋ ನನ್ನ ಬಂಗಾರ, ಏನಾಯ್ತು? ಹಾ, ನಿಮ್ಮ ಅಪ್ಪ ಮಗುನ ಆಟ ಆಡ್ಸೋ ನೆಪದಲ್ಲಿ ಕೆಳಗೆ ಬೀಳಿಸ್ಬಿಟ್ರು. ಪಾಪ, ಅದಕ್ಕೆ ಎಷ್ಟು ನೋವಾಗಿದೆಯೋ ಏನು. ಸದ್ಯ ಅದನ್ನ ನಮ್ಮ ಜನನಿ ಕಣ್ಣಾರೆ ನೋಡಿದ್ಲು. ಇಲ್ಲದೆ ಹೋಗಿದ್ದಿದ್ರೆ ಮಾಡೋ ತಪ್ಪನ ಮಾಡಿ ನಾನು ಏನೂ ಮಾಡಿಲ್ಲ, ನನ್ನ ಮಗುನ ಬೀಳಿಸ್ಲಿಲ್ಲ ಅಂತ ಜಾರ್ಕೊಂಡ್ಬಿಡ್ತಿದ್ರು. ಅಲ್ಲಯ್ಯ, ನಿನಗೆ ವಯಸ್ಸಾಗಿದೆ, ಮಂಡಿ ನೋವು ಅದು ಇದು ಅಂತ ಹೇಳ್ತಿರ್ತೀಯ. ಹೀಗಿರುವಾಗ ಕೊಟ್ಟಿರೋ ಡ್ರೈವರ್ ಕೆಲಸನ ಮಾಡ್ಕೊಂಡು ಮನೇಲಿ ಎಲ್ಲೋ ಒಂದ್ ಕಡೆ ಬಿದ್ದಿರೋದ್ ಬಿಟ್ಟು ಮಗುನ ಯಾಕಯ್ಯ ಅಂಬಾರಿ ಮಾಡ್ಸಕ್ ಹೋದೆ? ಅಲ್ಲಯ್ಯ, ಸತ್ತೋಗಿರೋ ನಿನ್ ಮೊಮ್ಮಗುನ ನೀನು ನಮ್ಮ ಮಗುಲ್ ಕಾಣ್ಬಹುದು, ಆದ್ರೆ ಆ ಖುಷಿಯಲ್ಲಿ ನಮ್ಮ ಮಗು ಸಾಯ್ಬಾರ್ದು ಅಲ್ವಾ? ಅಯ್ಯೋ ಅಪ್ಪ ಏನೋ ಮಾತಾಡಿದ್ರು ಅಂತ ನೀವ್ ಯಾಕೆ ಮಗು ಬಗ್ಗೆ ಆ ಥರ ಎಲ್ಲ ಮಾತಾಡ್ತಿದ್ದೀರಾ? ಹಾ, ಅದೇನೋ ಅಂತಾರಲ್ಲ, ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅಂತ. ಹಂಗಾಯ್ತು ನಿಮ್ಮ ಅಪ್ಪನ ಕತೆ. ಅಲ್ಲ, ಅವ್ರ ಕೈಯಲ್ಲಿ ಆಗದೆ ಇದ್ದಾಗ ಮಗುನ ಯಾಕೆ ಕೂರಿಸ್ಕೋಬೇಕಾಗಿತ್ತು ಅಂತ. ನೋಡಿ, ಮಗು ಕೂರಿಸ್ಕೊಳ್ಳಿ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳಕ್ಕಾಗಿರಲ್ಲ, ಅದಕ್ಕೆ ಕೂರಿಸ್ಕೊಂಡಿರ್ತಾರೆ. ಸಾರ್ಥಿ ಏನು ಸುಮ್ಮನೆ ಮಗುನ ಬೀಳ್ಸಲ್ಲ. ನಮ್ಮೆಲ್ರಿಗೂ ಮಗು ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅವ್ರಿಗೂ ಇದೆ. ನೋಡಪ್ಪ, ಅವರು ನಿಮ್ಮ ಮಾವ ಅನ್ನೋ ಕಾರಣಕ್ಕೆ ಅವ್ರನ್ನ ವಹಿಸ್ಕೊಂಡ್ ಬರ್ಬೇಡ. ನೀನ್ ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ಮಗು ಮೇಲೆ ಕಾಳಜಿ ಇದ್ದಿದ್ರೆ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ಲಿಲ್ಲ. ನಾನು ಹಾಗೆಲ್ಲ ಹೇಳ್ತಾ ಇರೋದು. ಪ್ಲೀಸ್ ಬಾಬಾ, ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದು ಬೇಡ. ಅಪ್ಪ, ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಆಡ್ಸೋದು ಬೇಡ, ಬಿಟ್ಬಿಡಿ. ಇವತ್ತಿಗೆ ಮುಗ್ದೋಯ್ತು. ಸಾವಿತ್ರಮ್ಮ, ಪ್ರಸಾದ ತಗೋ.
ಅದ್ ಸರಿ, ಯಾವಾಗ್ಲೂ ಸಿನಿಮಾ ಥಿಯೇಟರ್ ತರ ಗಲಾಟೆ ಇರೋ ನಮ್ಮ ಅರಸನ್ ಕೋಟೆ ಇವತ್ತೇನೋ ಗ್ರಂಥಾಲಯ ತರ ಸೈಲೆಂಟ್ ಆಗಿದೆ. ಮನೆಯಲ್ಲಿ ನಡಿಬಾರ್ದು ನಡೀತು. ಅಂಥದ್ದೇನಾಯ್ತು ಸಾವಿತ್ರಮ್ಮ? ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಆಡ್ಸೋದು ಬೇಡ, ಬಿಟ್ಬಿಡಿ. ಇವತ್ತಿಗೆ ಮುಗ್ದೋಯ್ತು. ಪಾಪ ರತ್ನವೇಣಿಯವರು ಅನ್ಯಾಯವಾಗಿ ನಮ್ಮ ಹನುಮಂತ ಮೇಲೆ ಎಲ್ಲ ಆರೋಪ ಹೊರಿಸಿದ್ರು. ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸ್ಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗಿದ್ರೆ ಮತ್ತೆ ಅವಳು ಮನೆಯಲ್ಲಿ ಅದೇ ಚಾಳಿನ ಮುಂದುವರ್ಸಿದಾಳ. ಇವಳನ್ನ ಹೀಗೆ ಬಿಟ್ರೆ ಯಾರಿಗೂ ಉಳಿಗಾಲ ಇಲ್ಲ. ಇವತ್ತೇನಾದ್ರೂ ಆಗ್ಲಿ ಆ ರತ್ನವೇಣಿ ಕಥೆನ ಮುಗಿಸ್ತೀನಿ. ದಾಮು, ಏನ್ ದಾಮು ಚಾಕು ಹಿಡ್ಕೊಂಡಿದ್ಯಾ? ಹೌದು ರೀ, ಇವತ್ತ ರತ್ನವೇಣಿನ ಮುಗಿಸ್ತಾ ಇದ್ದೀನಿ. ನಿಂತ್ಕೋ ದಾಮು, ನಿಂಗೆ ತಲೆಗೆಲೆ ಕಟ್ಟಿದ್ಯಾ? ಯಾಕೆ ಹುಚ್ಚುಚ್ಚಾಗಿ ಆಡ್ತಾ ಇದ್ಯಾ? ಅಲ್ಲ, ಆ ಹೆಂಗಸನ್ನ ಕೊಲೆ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ, ಅಂಥದ್ದೇನಾಯ್ತು? ಆ ರತ್ನವೇಣಿ ಈ ಮನೇಲಿದ್ದಷ್ಟು ಯಾರಿಗೂ ಒಳ್ಳೇದಲ್ಲ ಕಣ್ರಿ. ನಮ್ ಜನನಿನ ಮಗುನ ಮನೆಯವ್ರೆಲ್ಲರಿಂದನೂ ದೂರ ಮಾಡ್ತಿದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಇಡೀ ಅರಸನ ಕೋಟೆನ ಒಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಆ ರತ್ನವೇಣಿನ ಸಾಯಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಎಷ್ಟು ಅಂತ ಸಹಿಸ್ಕೊಂಡಿರ್ಲಿ? ಮೊನ್ನೆ ನಮ್ಮ ಪಾರು, ಇವತ್ತು ಹನುಮಂತು, ನಾಳೆ ಇನ್ನೊಬ್ರು. ಪ್ರತಿದಿನ ಒಬ್ರಲ್ಲ ಒಬ್ರಿಗೆ ಅವಳಿಂದ ತೊಂದರೆ ಆಗ್ತಾನೆ ಇದೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಅಂದ್ರೆ ಆ ರತ್ನವೇಣಿ ಬದುಕಿರ್ಬಾರ್ದು. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಮೋಹನ್. ದಾಮು, ಏನಾಗಿದೆ ನಿನಗೆ? ಅಲ್ವೇ, ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಈ ಮನೇಲಿ ನಾವೆಲ್ಲರೂ ನೆಮ್ಮದಿಯಾಗಿರಕ್ಕಾಗತ್ತಾ? ಅಲ್ದೆ, ಈ ವಿಷಯ ಅಣ್ಣ ಅತ್ತಿಗೆ ಏನಾದ್ರು ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳು? ಅಯ್ಯೋ, ಇದೇ ಮಾತನ್ನ ಪಾಪ ನಮ್ಮ ಮಾದಿ ಪಾರು ಹೇಳಿ ನನ್ನ ಬಾಯಿ ನನ್ನ ಮನ್ಸನ್ನ ಕಟ್ ಹಾಕಿದ್ರು ಕಣ್ರಿ. ನೋಡಿದ್ರೆ ಇವತ್ತು ಹನುಮಂತಣ್ಣ ಮಗುನ ಬೀಳ್ಸಿದೆ ಅಂತ ಅವ್ರ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಹೊರಿಸಿದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.